ಆಕಾಶವಾಣಿ ರೂಪಕ ಆರದ ಬೆಳಕು ಅಂಬೇಡ್ಕರ್. ರಚನೆ ಮಂಜುಳಾ ಚಲವಾದಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಕೇಳಿ ರೂಪಕ ಆರದ ಬೆಳಕು ಅಂಬೇಡ್ಕರ್. ಎಲ್ಲ ಜನರು ಮೊದಲು ಭಾರತೀಯರು, ಮತ್ತೇನೂ ಅಲ್ಲದೆ ಭಾರತೀಯರು ಅಷ್ಟೇ. ಬಾಬಾ ಸಾಹೇಬ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ರಾಷ್ಟ್ರೀಯತೆಯ ಬಗ್ಗೆ ತಳೆದಿದ್ದ ಸ್ಪಷ್ಟ ನಿಲುವು ಇದು. ಡಾಕ್ಟರ್ BR ಅಂಬೇಡ್ಕರ್ ಅಪ್ಪಟ ರಾಷ್ಟ್ರೀಯತಾವಾದಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಮುಂಬೈ ಮಣಿಭವನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಪ್ರಥಮವಾಗಿ ಭೇಟಿಯಾದ ಸಂದರ್ಭದಲ್ಲಿ ಐ ನೋ ಯುವರ್ ಅ ಪ್ಯಾಟ್ರಿಯಾಟ್ ಆಫ್ ಸ್ಟರ್ಲಿಂಗ್ ವರ್ತ್ ಎಂದು ಉದ್ಗರಿಸಿದರು. ನೀವು ಒಬ್ಬ ಅತ್ಯದ್ಭುತ ದೇಶಭಕ್ತ ಎಂಬುದು ನನಗೆ ತಿಳಿದಿದೆ ಎಂಬುದು ಗಾಂಧೀಜಿಯವರ ಮಾತಾಗಿತ್ತು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರರು ಮಹಾ ಮೇಧಾವಿಯಾಗಿದ್ದರು. ಭಾರತೀಯ ಸಮಾಜವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದ ಒಬ್ಬ ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಮಾನವ ಕುಲಶಾಸ್ತ್ರಜ್ಞ, ಮಾನವ ಹಕ್ಕುಗಳ ಹೋರಾಟಗಾರ, ನಿಷ್ಣಾತ ಸಂವಿಧಾನ ತಜ್ಞ, ಕಾನೂನು ಪಂಡಿತ, ವಿಶ್ವದ ವಿವಿಧ ಪ್ರಧಾನ ಧರ್ಮಗಳನ್ನು ಅಧ್ಯಯನ ಮಾಡಿದ್ದ ತುಲನಾತ್ಮಕ ಧರ್ಮ ಅಧ್ಯಯನಕಾರ ಮತ್ತು ತಜ್ಞ. ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚಿಸಿ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗುವುದಕ್ಕೆ ಅವರು ನೀಡಿದ ಕೊಡುಗೆ ಅಪಾರ. ಹಿಂದೂ ಕೋಡ್ ಬಿಲ್ ರಚಿಸಿ ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಕಲ್ಪಿಸಲು ಪ್ರಯತ್ನ ಪಟ್ಟ ಮೇಧಾವಿ. ಭಾರತದ ಆರ್ಥಿಕ ವ್ಯವಸ್ಥೆಯ ಸುಧಾರಕ. ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ನೀಡಿದ ಆರ್ಥಿಕ ತಜ್ಞ. ಸ್ವತಂತ್ರ ಭಾರತಕ್ಕೆ ಕೇಂದ್ರ ಬ್ಯಾಂಕಿಂಗ್ ವ್ಯವಸ್ಥೆ ಇರುವುದು ಅಗತ್ಯ ಎಂದು ಪ್ರತಿಪಾದಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯ ರೂವಾರಿ. ಸಂಪ್ರದಾಯಶೀಲ ಭಾರತವನ್ನು ಆಧುನಿಕ ಪ್ರಜಾಪ್ರಭುತ್ವ ಮತ್ತು ಪ್ರಗತಿಪರ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸಿದ ಆಧುನಿಕ ಭಾರತದ ರೂವಾರಿಗಳಲ್ಲಿ ಒಬ್ಬರು ಬಾಬಾ ಸಾಹೇಬ್. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಅಳವಡಿಸಿ ಸ್ವತಂತ್ರತೆ, ಸಮಾನತೆ ಮತ್ತು ಸಹೋದರತ್ವ ತತ್ವಗಳ ಆಧುನಿಕ ಭಾರತದ ಕನಸು ನನಸು ಮಾಡಿದ ಪ್ರಜಾಪ್ರಭುತ್ವವಾದಿ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ದಿವ್ಯ ಜ್ಞಾನಿಯೋ ಸಂವಿಧಾನ ಶಿಲ್ಪಿ ದಿವ್ಯ ಜ್ಞಾನಿಯೋ ಸವ್ಯ ಶಾಸಿ ನಮ್ಮ ಅಂಬೇಡ್ಕರ. ಭವ್ಯ ಭಾರತಕ್ಕೆ ಕಾನೂನು ಮಂತ್ರಿಯಾದ ಕಾವ್ಯ ಪುರುಷ ನಮ್ಮ ಅಂಬೇಡ್ಕರ. ಅಂಬೇಡ್ಕರ್ ಅವರ ಅಜ್ಜ ಮಾಲೋಜಿ ಸಕ್ಪಾಲ್ ಮಿಲಿಟರಿ ಸೇವೆಗೆ ಸೇರಿಕೊಂಡಿದ್ದರು. ಅವರಂತೆ ಅವರ ಮಗ ಅಂಬೇಡ್ಕರರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಕೂಡ ಮಿಲಿಟರಿ ಸೇವೆಗೆ ಸೇರಿದ್ದರು. 1866ರಲ್ಲಿ ಸೇವಾ ಬಡ್ತಿ ಹೊಂದಿ ಸುಬೇದಾರರಾಗಿದ್ದರು. MHOW ಮಿಲಿಟರಿ ಹೆಡ್ ಕ್ವಾರ್ಟರ್ ಆಫ್ ವಾರ್ ಎನ್ನುವ ಗ್ಯಾರಿಸನ್ ಟೌನ್ನಲ್ಲಿ ಇರುವ ಮಿಲಿಟರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ರಾಮ್ಜಿ ಮತ್ತು ಭೀಮಾಬಾಯಿ ಅವರು 14 ಜನ ಮಕ್ಕಳಿಗೆ ಜನ್ಮ ನೀಡಿದರು. 14ನೆಯ ಮಗುವೆ ಭೀಮರಾವ್ ಅಂಬೇಡ್ಕರ್. ಅವರ ಜನನವಾದದ್ದು 14 ಏಪ್ರಿಲ್ 1891ರಂದು. ಭೀಮ್ರಾವ್ ಸಣ್ಣ ಮಗುವಾಗಿದ್ದಾಗಲೇ ತನ್ನ ತಾಯಿಯನ್ನ ಕಳೆದುಕೊಂಡರು. ತಂದೆ ಕಬೀರ್ ಪಂಥೀಯರಾಗಿದ್ದರು. ತನ್ನ ಎಲ್ಲ ಮಕ್ಕಳಿಗೂ ಕಬೀರರ ದೋಹೆಗಳನ್ನು ಹೇಳಿ ಕೊಡುತ್ತಿದ್ದರು ಮತ್ತು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದರು. ರಾಮ್ಜಿ ಸಕ್ಪಾಲ್ ಭೀಮ್ರಾವ್ ಸೇರಿದಂತೆ ತಮ್ಮ ಎಲ್ಲ ಮಕ್ಕಳಿಗೂ ಉತ್ತಮ ಸಂಸ್ಕಾರದ ಜೊತೆಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಮನನವಾಗುವಂತೆ ಹೇಳಿ ಕೊಡುತ್ತಿದ್ದರು. ಕೇಳಿರಿ ಕೇಳಿರಿ ಭಾರತ ಮಾತೆಯ ಉದರದಿ ಮುತ್ತೊಂದು ಜನಿಸಿತ್ತು. ಮುತ್ತು ಮಾಣಿಕ್ಯದ ಹರಳಿನಂತೆ ಜಗದ ತುಂಬೆಲ್ಲ ಬೆಳಕಾಯ್ತು. ಮುತ್ತು ಮಾಣಿಕ್ಯದ ಹರಳಿನಂತೆ ಜಗದ ತುಂಬೆಲ್ಲ ಬೆಳಕಾಯ್ತು.
ಎ ಭೀಮಾಜಿ ಎಂಬ ಹೆಸರು ತಂದೆ ತಾಯಿಗಳ ಬಂಧು ಬಳಗದ ಪ್ರೀತಿ ಗಳಿಸಿತ್ತು. 1900ರಲ್ಲಿ ಇಂಗ್ಲಿಷ್ ಮೀಡಿಯಂ ಗವರ್ನ್ಮೆಂಟ್ ಹೈಸ್ಕೂಲಿನಲ್ಲಿ ತಮ್ಮ ಓದನ್ನ ಭೀಮ್ರಾವ್ ಆರಂಭಿಸಿದರು. ಅವರು ಪ್ರಾಥಮಿಕ ಶಾಲೆಯಲ್ಲೇ ಓದುವಾಗ ತಮ್ಮ ವೇಟಿಂಗ್ ಫಾರ್ ದ ವೀಸಾ ರೆಮಿನಿಸೆನ್ಸಸ್ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು ಕೃತಿಯಲ್ಲಿ ತಾವು ಅನುಭವಿಸಿದ ಕಠೋರ ಅನುಭವಗಳನ್ನ ದಾಖಲಿಸಿರುವುದು ಹೀಗೆ. ನಾನು ಶಾಲೆಗೆ ಹೋಗುವಾಗ ಗೋಣಿ ಚೀಲದ ತಟ್ಟು ತೆಗೆದುಕೊಂಡು ಹೋಗಬೇಕಿತ್ತು. ಬೇರೆ ನನ್ನ ಸಹಪಾಠಿಗಳಿಗೆ ಅಲ್ಲೇ ಆ ಜವಾನ ಕುಳಿತುಕೊಳ್ಳಿಕ್ಕೆ ಹಾಸಿರ್ತಿದ್ದ. ನಾನು ಮಾತ್ರ ನನ್ನ ಗೋಣಿ ಚೀಲದ ತಟ್ಟನ್ನ ಪ್ರತಿದಿನ ತರಬೇಕಾಗಿತ್ತು. ಕುಡಿಯೋ ನೀರಿಗಾಗಿ ಮಣ್ಣಿನ ಹರವೆಯನ್ನ ವರಾಂಡಾದೊಳಗ ಇಟ್ಟಿರ್ತಿದ್ರು. ಬೇರೆ ಸಹಪಾಠಿಗಳು ಸ್ವತಃ ಹರವೆಯಿಂದ ನೀರು ತಗೊಂಡು ಕುಡಿತಿದ್ರು. ನಾನು ಬಾಯಾರಿಕೆಯಾದಾಗ ಸ್ವತಃ ನೀರು ಹರವೆಯಿಂದ ಕುಡಿಯುವಂತಿರಲಿಲ್ಲ. ಮೈಲಿಗೆ ಆಗಬಹುದೇನೋ ಅನ್ನೋ ಭಯದಿಂದ ನಾನು ನೀರಡಿಕೆಯಾದಾಗ ಜವಾನ್ನಿಂದ ನೀರು ಪಡಿಬೇಕಿತ್ತು. ನಾನು ನೀರು ಕೇಳಿದಾಗ ಬೇಸರದಿಂದಲೇ ಜವಾನ ಮೇಲಿಂದ ನೀರನ್ನ ಹುಯ್ಯುತ್ತಿದ್ದ. ನನ್ನೆರಡೂ ಬೊಗಸೆಯೊಡ್ಡಿ ನೀರು ಕುಡಿಬೇಕಿತ್ತು. ಜವಾನ ಇಲ್ಲ ಅಂತಂದ್ರ ನನಗ ನೀರ ಸಿಗ್ತಿರ್ಲಿಲ್ಲ. ನನಗೆಷ್ಟೇ ಬಾಯಾರಿಕೆಯಾದರೂ ಆತನ ಬರುವಿಕೆಗಾಗಿ ಕಾಯುವುದು ನನಗೆ ಅನಿವಾರ್ಯ ಆಗ್ತಿತ್ತು. ಜವಾನ ಇಲ್ಲ ಅಂದ್ರ ನೀರು ಇಲ್ಲ ಅನ್ನುವಂಥ ದುರ್ದಶೆ ನನ್ನದಾಗಿತ್ತು. ಅಸ್ಪೃಶ್ಯತೆಯ ಅವಮಾನ, ತುಷ್ಟೀಕರಣ ನನ್ನ ಹೃದಯ ವಿಲವಿಲನೆ ಒದ್ದಾಡ್ತಿತ್ತು. ನಾನು ದೊಡ್ಡವನಾದ ಮೇಲೆ ಈ ಘಟನೆಗಳ ನೆನಪಾದ್ರೆ ನನ್ನ ದುಃಖ ಉಮ್ಮಳಿಸಿ ಬರ್ತಿತ್ತು. ದುಃಖದ ಕಟ್ಟಿಯೊಡೆದು ನನಗೆ ಅರಿವಿಲ್ಲಾರ್ದಂಗ ನನ್ನ ಕಣ್ಣಿನಿಂದ ನೀರು ಸುರಿಲಿಕ್ಕೆ ಪ್ರಾರಂಭಿಸ್ತಿತ್ತು. ಅಂಥ ದಾರುಣ ಸ್ಥಿತಿ ನನ್ನದಾಗಿತ್ತು. ಬಾಲ್ಯದ ಕಹಿ ನೆನಪುಗಳು ಅಂಬೇಡ್ಕರ್ ಅವರನ್ನು ದುರ್ಬಲಗೊಳಿಸಲಿಲ್ಲ. ಅವರನ್ನು ಆ ನೆನಪುಗಳು ಇನ್ನೂ ಗಟ್ಟಿಗೊಳಿಸಿದವು. ನೀರಿಗಾಗಿ ಪಾಡುಪಟ್ಟಿದ್ದ ಅಂಬೇಡ್ಕರ್ ಅವರಿಗೆ ಮೂಲಭೂತ ಅವಶ್ಯಕತೆಗಳ ಮಹತ್ವ ತಿಳಿದಿತ್ತು. ಇದು 1927ರ ಮಹಾಡ್ನ ಚೌಡಾರ್ ಕೆರೆಯ ಪ್ರವೇಶಕ್ಕೆ ಕಾರಣವಾಯಿತು. ಈ ಕುರಿತು ಹೆಚ್ಚಿನ ವಿವರಗಳನ್ನ ನೀಡುತ್ತಿದ್ದಾರೆ ಡಾಕ್ಟರ್ ಪ್ರೊಫೆಸರ್ ಶಿಲಾಧರ್ ಮುಗುಳಿ. ಮಹಾಡ ಜಲ ಸತ್ಯಾಗ್ರಹ ಬಹಳ ಮಹತ್ವದ ಒಂದು ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ದಲಿತ ಚಳುವಳಿಯ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮ ಸಮೂಹ ಚಳುವಳಿ ಇದು. ಈ ಚಳುವಳಿ ಸ್ವಾಭಿಮಾನಕ್ಕಾಗಿ, ಅದೇ ಪ್ರಕಾರ ನಮಗೂ ಕೂಡ ಇತರರಂತೆ ಮಾನವೀಯ ಹಕ್ಕುಗಳು ಇದ್ದಾವೆ, ನಾಗರಿಕ ಹಕ್ಕುಗಳಿದ್ದಾವೆ ಸಮಾನವಾಗಿ ಅನ್ನೋದನ್ನು ಸ್ಥಾಪಿಸಿ ಮಾಡಲಿಕ್ಕೆ ಮಾಡಿದಂಥ ಮಹಾನ್ ಹೋರಾಟ ಇದು. ಚೌದಾರ್ ಅಂದರೆ ರುಚಿಕರವಾದಂಥ ನೀರದು. ಶಬ್ದಶಃ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ ಕೆರೆಯ ನೀರನ್ನು ಮುಟ್ಟಿ ತಾವು ಸಹಿತ ಸಮಾನ ನಾಗರಿಕರು ಅನ್ನುವಂಥ ಹಕ್ಕನ್ನು ಸ್ಥಾಪನೆ ಮಾಡುವಂಥ ಒಂದು ಬಹಳ ದೊಡ್ಡ ಉದ್ದೇಶ ಇರ್ತದೆ. ಅದಕ್ಕೆ ಪೂರ್ವದಲ್ಲಿ ಮಹಾಡದಲ್ಲಿ ಪರಿಷತ್ತನ್ನು ಮಾಡಿ ಚರ್ಚೆಗಳು ಆಗ್ತವೆ. ಬೇರೆ ಬೇರೆ ಸಮುದಾಯದವರು, ವಿಶೇಷವಾಗಿ ಮೇಲ್ವರ್ಗದ ಜನ ಕೂಡ ಆ ಭಾಗದಲ್ಲಿ ಯಾಕೆ ಆ ಚಳವಳಿಯನ್ನು ಮಾಡಿದ್ರಂದ್ರೆ, ವಿಶೇಷವಾಗಿ ಆ ಮಹಾಡ್ ಪರಿಸರದಲ್ಲಿ ಎಕ್ಸ್ ಮಿಲಿಟರಿ ಸರ್ವೆಂಟ್ಸ್ ಬಹಳ ಇರ್ತಾರೆ. ಸೈನ್ಯ ಸೇವೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಆದವರು ಬಹಳ ಜನ. ಅಲ್ಲಿ ಒಂಥರದ ಜಾಗೃತ ಒಂದು ಜನ ಬಹಳ ಇರೋದು. ಹಾಗಾಗಿ ಆ ಒಂದು ಸ್ಥಳವನ್ನ ಆಯ್ಕೆ ಮಾಡಲಿಕ್ಕೆ ಬಹಳ ಮುಖ್ಯವಂತ ಒಂದು ಕಾರಣ ಆಗ್ತದೆ ಆ ಹೋರಾಟವನ್ನು ಮಾಡಲಿಕ್ಕೆ. ಇದೊಂದು ಅಹಿಂಸಾತ್ಮಕವಾದಂತ ಹೋರಾಟ. ನೀರು ಮುಟ್ಟಿ ಸ್ವೀಕಾರ ಮಾಡಿ ಬಂದ ಮೇಲೆ ಕೆಲ ಅಹಿತಕರ ಘಟನೆಗಳು ಆಗ್ತವೆ. ವೀರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೋ ಅಂತ ಒಂದು ಗಾಳಿ ಸುದ್ದಿ ಹಬ್ಬಿಸಿಬಿಡ್ತಾರೆ. ಗಾಳಿ ಸುದ್ದಿ ಹಿನ್ನೆಲೆಯಲ್ಲಿ ಸ್ವಲ್ಪ ಆದಾಗ್ಯೂ ಕೂಡ ಬಾಬಾ ಸಾಹೇಬ್ ಅವರು ತಮ್ಮ ಅನುಯಾಯಿಗಳಿಗೆ, ಅಲ್ಲಿ ಸೇರಿದಂತ ಜನಸಂಖ್ಯೆ ಬಹಳ ಇದ್ರೂ ಕೂಡ, ತಮ್ಮ ಸತ್ಯಾಗ್ರಹ ಬಹಳಷ್ಟು ಜನ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಶಾಂತ ರೀತಿಯಿಂದ ವರ್ತಿಸಲಿಕ್ಕೆ ಆದೇಶ ಮಾಡ್ತಾರೆ. 1927ರ ಈ ಮಹಾಡ ಒಂದು ಕೆರೆಯ ನೀರಿನ ಒಂದು ಹೋರಾಟ ಇದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಖಿಲ ಭಾರತದ ಶೋಷಿತ ವರ್ಗಗಳ ನಾಯಕನಾಗಿ ರೂಪಿಸುವಲ್ಲಿ ಬಹಳ ಮಹತ್ವದ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು ನಾವು. ಈ ಹೋರಾಟದ ಫಲವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಭಾರತದ ಮಟ್ಟದಲ್ಲಿ ಚರ್ಚೆ ಆಗ್ತಾರೆ. ಭಾರತ ಮಟ್ಟದಲ್ಲಿ ಬಾಬಾ ಸಾಹೇಬ್ ಬಗ್ಗೆ ತಿಳಿತದೆ. ಸಂವಿಧಾನ ಸೂತ್ರ ನಿಧಿ ಸದಾ ನಮ್ಮ ನಮಸ್ಕಾರ ಶ್ರೀ ಪಾಲಕ
ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ದೇಶ ಕಂಡ ಪ್ರತಿಭಾವಂತ ವಿದ್ವತ್ಪೂರ್ಣ ಮೇಧಾವಿ ಮತ್ತು ಸಂವಿಧಾನ ಪಂಡಿತರು. ಮುತ್ಸದ್ದಿ ರಾಜನೀತಿಜ್ಞರಾಗಿ, ರಾಜಕೀಯ ನಾಯಕರಾಗಿ, ಆಧುನಿಕ ಭಾರತದ ಶಿಲ್ಪಿಯಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಇದಕ್ಕೆ ಅವರು ಅತ್ಯಂತ ನಿಷ್ಣಾತ ಪ್ರಬಲ ಓದುಗರಾಗಿದ್ದು ಕೂಡ ಕಾರಣ. ಇತಿಹಾಸದ ಪುಟಗಳನ್ನ ತೆರೆದು ನೋಡಿದರೆ ಅಂಬೇಡ್ಕರ್ ಅವರು ಅತ್ಯುನ್ನತ ಶಿಕ್ಷಣ ಪಡೆದ ರಾಜನೀತಿಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಅವರ ಓದುವ ಹವ್ಯಾಸ ಎಷ್ಟು ಪ್ರಬಲವಾಗಿತ್ತೆಂದರೆ ಅವರು ತಮ್ಮ ಊಟೋಪಚಾರಕ್ಕೆ ಮೀಸಲಿಟ್ಟ ಹಣವನ್ನ ವ್ಯಯಿಸಿ ಉಪವಾಸವಿದ್ದು ಪುಸ್ತಕಗಳನ್ನ ಖರೀದಿಸಿ ಓದುತ್ತಿದ್ದರು. ಅವರ ಓದುವ ಹವ್ಯಾಸ ಹಾಗೂ ವಿದ್ಯಾಭ್ಯಾಸದ ಕುರಿತು ವಿವರಗಳನ್ನ ನೀಡುತ್ತಿದ್ದಾರೆ ಚಿಂತಕ ಡಾಕ್ಟರ್ ಸದಾಶಿವ್ ಮರ್ಜಿ. ಸುಸಜ್ಜಿತವಾಗಿರತಕ್ಕಂತಹ ಲೈಬ್ರರಿಯನ್ನು ಹೊಂದಿದ್ರು. ಅದರಲ್ಲಿ 50,000ಕ್ಕಿಂತ ಹೆಚ್ಚು ಪುಸ್ತಕಗಳ ಸಂಗ್ರಹ ಇತ್ತು. ಎಲ್ಲಾ ವಿಷಯಗಳ ಮೇಲೆ ಅವರು ಪುಸ್ತಕ ಸಂಗ್ರಹವನ್ನು ಮಾಡಿದ್ರು. ಅಂಬೇಡ್ಕರ್ ಅವರಿಗೆ ಬಿಬ್ಲಿಯೋಫೈಲ್ ಅಂತ ಕರೀತಾರೆ, ಪುಸ್ತಕದ ಹುಳು ಅಂತ ಹೇಳಿ. ಅವರ ತಮ್ಮ ಜೀವಿತದ ಬಹುತೇಕ ಸಮಯವನ್ನ ಕ್ರಿಯಾಶೀಲ ಓದಿನಲ್ಲಿ ಕಳೆದ್ರು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹ ವಿಷಯ. ಇನ್ಸೈಡ್ ಏಷಿಯಾ ಅನ್ನುವಂತಹ ಪ್ರಖ್ಯಾತ ಗ್ರಂಥವನ್ನ ಬರೆದ ಜಾನ್ ಗುಂತರ್ ಅನ್ನತಕ್ಕಂತಹ ಒಬ್ಬ ಬರಹಗಾರರು ಹೇಳ್ತಾರೆ, ಬಾಬಾ ಸಾಹೇಬರ ಖಾಸಗಿ ಲೈಬ್ರರಿ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಲೈಬ್ರರಿ. ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತಹ ಗ್ರಂಥಗಳು ಅಲ್ಲಿ ಸಂಗ್ರಹವಾಗಿದ್ವು ಮತ್ತು ಅವೆಲ್ಲವುಗಳನ್ನ ಅತ್ಯಂತ ಕ್ರಿಯಾಶೀಲವಾಗಿ ಅಧ್ಯಯನವನ್ನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ಹಸಿವನ್ನ ಹಿಂಗಿಸುವಂತಹ ಕೆಲಸವನ್ನ ಈ ಗ್ರಂಥಗಳು ಮಾಡಿವೆ ಅನ್ನುವಂತಹ ವಿಷಯವನ್ನ ಅವರು ಬರೀತಾರೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಓದುವುದನ್ನ ಕಲೀರಿ, ಹವ್ಯಾಸವನ್ನ ಬೆಳೆಸಿಕೊಡ್ರಿ. ಪುಸ್ತಕಗಳನ್ನ ಓದುವುದರಿಂದ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ. ಪ್ರಪಂಚದ ಬಗೆಗೆ ನೀವು ಹೊಂದಿರತಕ್ಕಂತಹ ಜ್ಞಾನದ ಹರಿವು ಹೆಚ್ಚಾಗ್ತದೆ. ನಾನು ಒಂದು ಸಾರಿ 64 ಗಂಟೆಗಳ ಕಾಲ ಸತತವಾಗಿ ಪುಸ್ತಕಗಳನ್ನ ಓದಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೊಂದು ಸಂದರ್ಭದಲ್ಲಿ ನಾನು ಬರ್ಲಿನ್ ನಲ್ಲಿ ಇದ್ದಾಗ ಸಾಯಂಕಾಲ ಒಂದು ಪುಸ್ತಕವನ್ನು ಓದೋದಕ್ಕೆ ತೆಗೆದುಕೊಂಡೆ. ಇಡೀ ರಾತ್ರಿಯೆಲ್ಲ ಆ ಪುಸ್ತಕವನ್ನು ಓದಿ ಟಿಪ್ಪಣಿಗಳನ್ನ ಮಾಡಿಕೊಂಡೆ. ನಾನು ಆ ಪುಸ್ತಕವನ್ನು ಓದಿ ಮುಗಿಸಿದಾಗ ಬೆಳಗಿನ ಜಾವ ಆಗಿತ್ತು ಅನ್ನುವಂತಹದ್ದು. ಹೀಗೆ ಒಬ್ಬ ಕ್ರಿಯಾಶೀಲ ಬರಹಗಾರ ತನ್ನ ಜ್ಞಾನದ ಹರವನ್ನು ಹೆಚ್ಚಿಸಿಕೊಳ್ಳಬೇಕು ಅಂದ್ರೆ ಆತ ಕ್ರಿಯಾಶೀಲ ಓದುಗನೂ ಆಗಿರಬೇಕಾಗುತ್ತೆ. ಹಾಗಾಗಿ ಅಂಬೇಡ್ಕರ್ ಅವರು ತಮ್ಮ ಜೀವಿತದ ಬಹುತೇಕ ಸಮಯವನ್ನ ಅಧ್ಯಯನ ಮಾಡುವುದರಲ್ಲಿ, ಪುಸ್ತಕಗಳನ್ನು ಓದುವಲ್ಲಿ, ಗ್ರಂಥಗಳ ಪಾರಾಯಣ ಮಾಡುವುದರಲ್ಲಿ ಮತ್ತು ಅವುಗಳಲ್ಲಿರತಕ್ಕಂತಹ ವಿಷಯಗಳನ್ನ ವಿಷಯವಾರು ಟಿಪ್ಪಣಿ ಮಾಡಿಕೊಂಡು ಅವುಗಳ ಬಗ್ಗೆ ಚಿಂತನೆ ಮಾಡುವುದರಲ್ಲಿ ತಮ್ಮ ಸಮಯವನ್ನ ಕಳೆದ್ರು ಅನ್ನುವಂತಹದ್ದು ಕೂಡ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಹೆಚ್ಚುಗಾರಿಕೆ. 1913ರಲ್ಲಿ ತಮ್ಮ BA ಪದವಿಯನ್ನ ಎಲ್ಫಿನ್ಸ್ಟನ್ ಕಾಲೇಜಿನಿಂದ ಮುಗಿಸಿ 1913ರಲ್ಲಿ ನ್ಯೂಯಾರ್ಕಿಗೆ ಹೋಗಿ ಅಲ್ಲಿ MA ಮತ್ತು PhD ಪದವಿಯನ್ನ ಅರ್ಥಶಾಸ್ತ್ರದಲ್ಲಿ ಪಡೆದುಕೊಂಡ್ರು. ನಂತರ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ಗೆ ತೆರಳಿ ಅಲ್ಲಿ DSc ಪದವಿಯನ್ನ ಮತ್ತು ಲಂಡನ್ನ ಬಾರ್ ಲಾ ಪದವಿಯನ್ನು ಕೂಡ ಅವರು ಪಡೆದುಕೊಂಡ್ರು. ಕೊಲಂಬಿಯಾ ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಪಂಚದ ಬಹುತೇಕ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಅವರ ಸಾಧನೆಯನ್ನ ಶ್ಲಾಘಿಸಿರತಕ್ಕಂತಹದನ್ನ ನಾವು ಕಾಣಬಹುದು. ಅವರು 22 ಪುಸ್ತಕಗಳನ್ನ ಮತ್ತು ಮೊನೋಗ್ರಾಫ್ಗಳನ್ನ, 10 ಪುಸ್ತಕಗಳನ್ನ ಇನ್ಕಂಪ್ಲೀಟ್ ಆಗಿ ಬರೆದಿರತಕ್ಕಂತಹದ್ದು. ಬಹುತೇಕ ಅವರು ಮಾಡಿರತಕ್ಕಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳ ಭಾಷಣಗಳನ್ನು ಕೂಡ ಇದರಲ್ಲಿ ನಾವು ಕಾಣಬಹುದು. ಬಾಬಾ ಸಾಹೇಬ್ ಯಾವ ರೀತಿ ಇಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿದ್ದಾರೆ ಎನ್ನುವುದರ ಬಗ್ಗೆ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯ ಹುಬ್ಬಳ್ಳಿಯ ಉಪನ್ಯಾಸಕ ಪ್ರೊಫೆಸರ್ ರಾಜೇಶ್ ಹೊಂಗಲ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತಾಪಿಸಿದ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಸಿಡಿಲ ಗರ್ಜನೆಯ ನುಡಿಗಳು 21ನೇ ಶತಮಾನದಲ್ಲಿಯೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಎಂಬ ಮಹಾ ದಾರ್ಶನಿಕನ ಚಿಂತನೆಗಳನ್ನ ಜೀವಂತವಾಗಿರಿಸಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಅಧಿಪತ್ಯದ ನಮ್ಮ ಭಾರತ ದೇಶ ಸಾಮಾಜಿಕವಾಗಿ ವರ್ಗಭೇದ, ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆ ಮತ್ತು ಲಿಂಗ ತಾರತಮ್ಯ ಸಹಜವೆಂಬಂತೆ ತುಂಬಿ ಹೋಗಿತ್ತು. ಸಮಾನತೆಯ ತಳಹದಿಯ ಸಮ ಸಮಾಜವು ಶಿಕ್ಷಣದಿಂದ ರೂಪುಗೊಳ್ಳಬೇಕು. ಸಮಾನತೆಯ ಸಮ ಸಮಾಜವನ್ನು ಸೃಷ್ಟಿಸಲು ಜನಾಂದೋಲನ ರೂಪಿಸುವ ಸಾಧನವನ್ನಾಗಿ ಈ ಶಿಕ್ಷಣವನ್ನು
ಬಳಸಿಕೊಳ್ಳಬೇಕೆಂಬ ಹಿರಿದಾದ ಚಿಂತನೆಯನ್ನು ಮಂಡಿಸಿ ಅದನ್ನು ಕಾರ್ಯರೂಪಕ್ಕೆ ತಂದವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇತ್ತೀಚೆಗೆ ಪ್ರತಿ ವರ್ಷ ಏಪ್ರಿಲ್ 14ನ ವರ್ಲ್ಡ್ ನಾಲೆಡ್ಜ್ ಡೇ, ವಿಶ್ವ ಜ್ಞಾನ ದಿನವೆಂದು ಆಚರಿಸಲು ಪ್ರಪಂಚಕ್ಕೆ ಕರೆ ಕೊಟ್ಟಿದೆ. ಭಾರತೀಯರಾದ ನಮ್ಮೆಲ್ಲರಿಗೂ ಇದು ಹೆಮ್ಮೆಯ ವಿಚಾರ. ಈ ಸಮಾಜದಲ್ಲಿ ತಮಗಷ್ಟೇ ಅನ್ಯಾಯ ಆಗ್ತಿರ್ಲಿಲ್ಲ. ಬಡ ಕಾರ್ಮಿಕ ವರ್ಗದವರಿಗೆ ಸುಮಾರು ಕಾರ್ಖಾನೆಗಳಲ್ಲಿ 14ರಿಂದ 16 ತಾಸು ಕೆಲಸ ಕೊಡ್ತಿದ್ರು. ಆ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿ ಆ ಅಂಬೇಡ್ಕರ್ ಅಂತ ಒಂದು ಯುವಕನಿಗೆ ರಕ್ತ ಕುದೀತಿತ್ತು. ಹಾಗಾದ್ರೆ ಏನ್ ಮಾಡಬೇಕು? ಮಾಸ್ ಮೀಡಿಯಾ ಅಂದ್ರೆ ಪತ್ರಿಕೆಗಳ ಮೂಲಕ ವೈಚಾರಿಕ ಲೇಖನಗಳನ್ನು ಕೊಟ್ಟು ಈ ಅನ್ಯಾಯವನ್ನ ಹೋಗಲಾಡಿಸ್ಲಿಕ್ಕೆ ನಾವು ಹೇಗೆ ಒಂದಾಗಬೇಕು? ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣ ಪ್ರತಿಪಾದನೆ ಮಾಡ್ತಾರೆ. ಅವ್ರು ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟಿದ್ರಂದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವರು ಬರೆದು ಪ್ರಸ್ತುತಪಡಿಸಿದ ಮಹಾಪ್ರಬಂಧಕ್ಕೆ ವಿಶ್ವದಲ್ಲೇ ಪ್ರಪ್ರಥಮ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಅರ್ಥಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಮೊದಲಿಗರಾಗ್ತಾರೆ. ಶಿಕ್ಷಣವನ್ನೇ ಉಸಿರಾಗಿಸಿಕೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಸಮಾಜದ ವಿರೋಧ ಕಟ್ಕೊಳ್ಳೋದಕ್ಕಿಂತ ಆ ವಿರೋಧಗಳ ನಡುವೆನೆ ನಾವೊಂದು ಪಾಸಿಟಿವ್ ಅಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಅಂತದನ್ನ ಹುಟ್ಟಾಕ್ಬೇಕು. ಅಂದ್ರೆ ಸಮಾನ ಮನಸ್ಕ ದಲಿತ ಯುವಕ ಯುವತಿಯರು, ಕಾರ್ಮಿಕರು, ರೈತರು, ಮಹಿಳೆಯರನ್ನ ಒಂದುಗೂಡಿಸೋದು ಅಂತ ಸಾರ್ವಜನಿಕ ಗಣಪತಿ ಉತ್ಸವಗಳಿದ್ದಾಗ ಅಲ್ಲಿ ತಮ್ಮ ಎಲ್ಲ ದಲಿತ ವರ್ಗದವ್ರನ್ನ ಕೂಡಿಸಿ ಅಲ್ಲಿ ಭಾಷಣಗಳನ್ನ ಏರ್ಪಡಿಸ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸದ್ಯ ಕಾನೂನ ಸರ್ಕಾರ ಸದ್ಯ ಜಾರಿಗೆ ತಂದರಾಗಿ ಅಂಬೇಡ್ಕರ್ ಅವರು ಮಹಿಳೆಯರ ಶಿಕ್ಷಣ ಮತ್ತು ಅವರ ಹಕ್ಕುಗಳ ಮಹತ್ವವನ್ನ ಅಂದಿನ ಕಾಲದಲ್ಲಿಯೇ ಅರಿತವರಾಗಿದ್ರು. ಒಂದು ಸಮಾಜದ ಪ್ರಗತಿಯನ್ನ ಮಹಿಳೆಯರು ಸಾಧಿಸಿರುವ ಪ್ರಗತಿಯಿಂದ ಅಳಿಯಬಹುದು ಎನ್ನುವುದು ಅವರ ಬಲವಾದ ಅಭಿಪ್ರಾಯವಾಗಿತ್ತು. ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಅವರ ನ್ಯಾಯಬದ್ಧ ಆಸ್ತಿ ಮತ್ತು ವಿವಾಹದ ಹಕ್ಕುಗಳು ಸಿಗಲಿ ಎನ್ನುವುದಕ್ಕಾಗಿ ಅವರು ನಿರಂತರ ಹೋರಾಟ ನಡೆಸಿದರು. ಈ ಕುರಿತು ಡಾಕ್ಟರ್ ಆಮ್ರಪಾಲಿ ಜಕ್ಕಪ್ಪನವರ್ ಅವರ ನುಡಿಗಳು. 1948ರಲ್ಲಿ ಹಿಂದೂ ಕೋಡ್ ಬಿಲ್ ಪುರುಷರು ಮತ್ತು ಮಹಿಳೆಯರಿಗೆ ಅನ್ವಯಿಸುವ ವಿವಿಧ ಆಸ್ತಿ ಕಾನೂನುಗಳು ಮತ್ತು ಕಾರ್ಯವಿಧಾನಗಳನ್ನು ಕ್ರೋಢೀಕರಿಸುವ ಗುರಿಯನ್ನು ಹೊಂದಿತ್ತು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಅರ್ಧ ಪಾಲು, ಮಹಿಳೆಯರು ಸೀಮಿತ ಆಸ್ತಿಯನ್ನು ಸಂಪೂರ್ಣ ಆಸ್ತಿಯಾಗಿ ಪರಿವರ್ತಿಸುವುದು, ಮದುವೆ ಮತ್ತು ದತ್ತು ಸ್ವೀಕಾರದಲ್ಲಿ ಜಾತಿ ನಿರ್ಮೂಲನೆ ಮತ್ತು ಏಕಪತ್ನಿತ್ವ ಮತ್ತು ವಿಚ್ಛೇದನದ ತತ್ವಗಳಂತಹ ವಿಷಯಗಳನ್ನು ಮಸೂದೆಯ ಮುಖ್ಯ ನಿಬಂಧನೆಗಳನ್ನು ಒಳಗೊಂಡಿತ್ತು. ಡಿಸೆಂಬರ್ 19, 1949ರಂದು ಮಸೂದೆಯನ್ನು ಪರಿಗಣಿಸಲೇಬೇಕೆಂದು ಅಂಬೇಡ್ಕರ್ ಅವರು ಪ್ರಸ್ತಾವನೆಯನ್ನು ಮಾಡಿದರು. 1950ರಲ್ಲಿ ಹೊಸ ಸರ್ಕಾರದ ಕಾನೂನು ಸಚಿವರಾಗಿ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ರಚಿಸಿದರು. ಫೆಬ್ರವರಿ 1951ರಲ್ಲಿ 3 ದಿನಗಳ ಕಾಲ ಮಸೂದೆಯನ್ನು ಸಂಸತ್ತಿನಲ್ಲಿ ಚರ್ಚಿಸಲಾಯಿತು ಮತ್ತು ಷರತ್ತು ಪ್ರತಿ ಷರತ್ತು ಪರಿಶೀಲಿಸಲಾಯಿತು. ಮುಖ್ಯವಾಗಿ ಸಾಂಪ್ರದಾಯಿಕ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಕೋಡ್ ಬಿಲ್ ದುರ್ಬಲಗೊಳಿಸುತ್ತದೆ ಎಂದು ಸಂಸತ್ತಿನಲ್ಲಿ ಕೆಲವು ಜನ ವಿರೋಧಿಸಿದರು. ಪ್ರಗತಿಪರ ಸಂಸತ್ ಸದಸ್ಯರು ಹಿಂದೂ ಸಂಹಿತೆ ಮಸೂದೆಯನ್ನು ಬೆಂಬಲಿಸಿದರು. ಹಿಂದೂ ಕೋಡ್ ಬಿಲ್ ಅನ್ನು ಸಂಸತ್ತು ಒಪ್ಪಿಕೊಳ್ಳದಿದ್ದರಿಂದ ಬೇಸತ್ತಿಕೊಂಡು ಅಂಬೇಡ್ಕರ್ ಅವರು ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜ್ಞಾನದ ಹರಿವು ವಿಶಾಲವಾದದ್ದು. ಕೃಷಿ ಕ್ಷೇತ್ರ, ಭೂ ಸುಧಾರಣೆ ಹಾಗೂ ನೀರಾವರಿ ವ್ಯವಸ್ಥೆಯ ಬಗ್ಗೆ ಅವರು ವೈಜ್ಞಾನಿಕ ಅಧ್ಯಯನವನ್ನು ನಡೆಸಿದ್ದರು. ಈ ವಿಷಯದ ಕುರಿತಾಗಿ ಅಂಬೇಡ್ಕರ್ ಅವರಿಗಿದ್ದ ವಿಚಾರಗಳನ್ನ ತಿಳಿಸುತ್ತಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದ ಹೇಮಂತ್ ರಾಮಡ್ಗಿ. ನಮ್ಮ ದೇಶಕ್ಕೆ ಪ್ರಮುಖವಾಗಿ ಏನೇನು ಆಗಬೇಕಾಗಿದೆ ಅನ್ನುವಂಥದ್ದು ನಿಚ್ಚಳವಾದಂಥ ಅವರಿಗೆ ಗುರಿ ಇತ್ತು ಮತ್ತು ಅದಕ್ಕೆ ಏನೇನು ಸಾಧ್ಯತೆಗಳು ಇದಾವು ಅದನ್ನು ತಿಳಿಸ್ಬೇಕು ಅನ್ನುವಂಥದ್ದು ಮತ್ತು ಅದಕ್ಕೆ ಯೋಜನೆಯನ್ನು ರೂಪಿಸಬೇಕು ಅನ್ನುವಂಥ ತುಡಿತ ಅವರಲ್ಲಿ ಇತ್ತು. ಅದು ಪ್ರಮುಖವಾಗಿ ಇವತ್ತು ನಾವು ಕೃಷಿಗೆ ಅವರ ಕೊಡುಗೆ ಏನು ಅನ್ನೋದನ್ನ ನೋಡೋದಾದ್ರೆ, ತಾವು ಸಂವಿಧಾನದ ಕರಡಿನಲ್ಲಿ ಕೃಷಿ ನೀತಿಗಳನ್ನ, ಭೂ ಸುಧಾರಣೆಗಳನ್ನ, ಗ್ರಾಮೀಣ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾದಂತ ಅವರಿಗೆ ಚಿತ್ರಣ ಇತ್ತು.
ಕೃಷಿ ನೀತಿಗಳಲ್ಲಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು. ಅದಕ್ಕಾಗಿ ಬೇಕಾದಂತಹ ನೀರಾವರಿ ವ್ಯವಸ್ಥೆ ಆಗಬೇಕು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಬೇಕು ಮತ್ತು ಪಶುಪಾಲನೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು. ಈ ನಿಟ್ಟಿನೊಳಗೆ ಅವರು ಆಲೋಚನೆ ಮಾಡಿದ್ರು. ಇನ್ನೊಂದು ಭೂ ಸುಧಾರಣೆ ಅನ್ನುವಂಥದ್ದಿತ್ತು. ಆ ಸಂದರ್ಭದೊಳಗ ಭೂಮಿ ಕೆಲವರ ಒಡೆತನದಲ್ಲಿ ಇದ್ವು. ಭೂಮಿಯನ್ನ ಒಬ್ಬನ ಕೈಯಲ್ಲಿ ಇಟ್ಟು ಉಳ್ಕಿದರೆಲ್ಲ ದುಡಿಲಿಕ್ಕೆ ಬೇಡ, ಯಾರ್ಯಾರು ದುಡಿತಾರ ಅವ್ರ ಕೈಯಲ್ಲಿ ಭೂಮಿ ಬರಬೇಕು. ಹಾಗಾಗಿ ಅವರು ತಮ್ಮ ಭೂಮಿಯಲ್ಲಿ ಉಳುಮೆ ಮಾಡೋದ್ರಿಂದ ಉತ್ಪಾದಕತೆ ಸಹಜವಾಗಿ ಹೆಚ್ಚಾಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗೆ ಅವರ ಆಲೋಚನೆ ಇತ್ತು. ನೀರಾವರಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಬಟ್ ಬಾಬಾ ಸಾಹೇಬರಿಗೆ ಅದು ಬಹಳ ನಿಚ್ಚಳವಾಗಿತ್ತು ಮತ್ತು ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅನ್ನುವಂಥದ್ದು ಅವರ ನೀಲಿ ನಕ್ಷೆ ಇತ್ತು. ಉದಾಹರಣೆಗೆ ಹೇಳ್ಬೇಕಂದ್ರೆ ದಾಮೋದರ್ ಕಣಿವೆ ಯೋಜನೆ, ಅದು ನೀರಾವರಿ ಮತ್ತು ವಿದ್ಯುತ್ತಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗೆ ಸಾಮಾಜಿಕ ನ್ಯಾಯ ಮತ್ತು ಭೂ ಸುಧಾರಣೆ, ಆರ್ಥಿಕತೆ, ಇಲ್ಲಿ ಕೂಡ ಇದು ಒಂದಕ್ಕೊಂದು ಪೂರಕವಾಗಿರುವಂತವು. ಈಗ ಕರೆಂಟ್ ಬಂತು, ವಿದ್ಯುತ್ ಬಂತು ಅಂದ್ರೆ ಕೈಗಾರಿಕೆ ಜಾಸ್ತಿ ಆಗುತ್ತೆ, ನೀರಾವರಿ ಬಂತಂದ್ರೆ ಕೃಷಿ ಉತ್ಪನ್ನ ಜಾಸ್ತಿ ಆಗುತ್ತೆ. ಇವು ಒಂದಕ್ಕೊಂದು ಪೂರಕವಾಗಿರುವುದರಿಂದ ಗ್ರಾಮೀಣ ಚಿತ್ರಣವೇ ಬದಲಾಗತ್ತೆ ಅನ್ನುವಂಥದ್ದು ಅವರ ಮುಂದಾಲೋಚನೆ ಆಗಿತ್ತು. ದಾಮೋದರ್ ಕಣಿವೆ ಯೋಜನೆಯೊಳಗ ಬಿಹಾರ, ಪಶ್ಚಿಮ ಬಂಗಾಳ, ಒರಿಸ್ಸಾ ಇವು ಅವರ ಒಂದು ಪರಿಕಲ್ಪನೆಯಲ್ಲಿ ಬಂದಂತ ಯೋಜನೆಗಳು. ಇದರಿಂದ ವಿದ್ಯುತ್ ಮತ್ತು ನೀರಾವರಿ, ಅಲ್ಲಿ ಇರ್ತಕ್ಕಂತ ಕೃಷಿ ಬೆಳವಣಿಗೆ, ಇದು ಎಲ್ಲನಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತು. ಅವರು ಯೋಜನೆಯನ್ನ ರೂಪಿಸುವ ಹಂತದಲ್ಲಿ ಇದ್ದಂತ ಸಂದರ್ಭದೊಳಗ ಇವು ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಆಡಳಿತ ಸ್ಥಳೀಯವಾಗಿ ಆಗ್ಬೇಕು ಮತ್ತು ಭೂಮಿ ಎಲ್ಲರಿಗೂ ಸಿಗಬೇಕು. ಭೂಮಿ ಎಲ್ಲರ ಕೈಗೂ ಹೋಯ್ತು ಅಂತ ಹೇಳಿದ್ರೆ ಉತ್ಪಾದಕತೆ ಸಹಜವಾಗಿ ಜಾಸ್ತಿ ಆಗುತ್ತೆ. ವಿಜ್ಞಾನ, ತಂತ್ರಜ್ಞಾನ ದೇಶದ ಪ್ರಗತಿಗೆ ಪೂರಕ ಎನ್ನುವುದನ್ನ ಬಾಬಾ ಸಾಹೇಬ್ ಅರಿತಿದ್ದರು. ವಿಜ್ಞಾನಿ ಡಾಕ್ಟರ್ ಶಿವಾಜಿ ಜಾಧವ್ ಈ ಕುರಿತಂತೆ: ಡಾಕ್ಟರ್ ಅಂಬೇಡ್ಕರ್ ಅವರು ವಿಜ್ಞಾನವನ್ನು ಕೇವಲ ಪಾಠ ಪುಸ್ತಕದ ವಿಷಯವಾಗಿ ನೋಡಲಿಲ್ಲ. ಅವರು ವಿಜ್ಞಾನವನ್ನು ಸಮಾಜದ ಮುಕ್ತಿಗೆ ಮಾರ್ಗದರ್ಶಕ ಶಕ್ತಿ ಎಂದು ನಂಬಿದ್ದರು. ಅವರು ಹೇಳಿದ್ದು ಅಂಧಶ್ರದ್ಧೆ, ಅಸಮಾನತೆ ಮತ್ತು ಜಾತಿ ಸಮಸ್ಯೆಗಳನ್ನು ನಿವಾರಿಸಲು ವೈಜ್ಞಾನಿಕ ಮನೋಭಾವವೇ ಅಗತ್ಯ. ಅಂದರೆ ಪ್ರತಿಯೊಬ್ಬರೂ ಪ್ರಶ್ನಿಸುವ, ಯೋಚಿಸುವ ಮತ್ತು ಸತ್ಯವನ್ನು ಅರಿಯುವ ಚಿಂತನೆ ಹೊಂದಬೇಕು. ಅದಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಮಾತ್ರ ಸಾಧ್ಯ. ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಭಾರತವು ಅಭಿವೃದ್ಧಿ ಹೊಂದಬೇಕಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಅತ್ಯಗತ್ಯ. ಮಹತ್ವಾಕಾಂಕ್ಷೆ ಏನೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ಕೆಲವು ಜನರ ಕೈಯಲ್ಲದೆ ಸಮಾಜದ ಪ್ರತಿಯೊಬ್ಬರಿಗೂ ಲಭ್ಯವಾಗಬೇಕು. ಇದರ ಮೂಲಕ ಸಮಾನತೆ, ನ್ಯಾಯ ಮತ್ತು ಮಾನವ ಗೌರವವನ್ನು ಸ್ಥಾಪಿಸುವುದು ಎಂದು ಅವರು ನಂಬಿದ್ದರು. ಅವರ ದೃಷ್ಟಿಯಲ್ಲಿ ಅವರ ವಿಚಾರ ಸಂದೇಶ ಶಿಕ್ಷಣ ಮತ್ತು ತಂತ್ರಜ್ಞಾನದಿಂದ ಮನಸ್ಸನ್ನು ಬೆಳೆಸಿದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಮತ್ತು ಸಮಾನತೆ ಸಾಧ್ಯ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಪ್ರಜಾಪ್ರಭುತ್ವವು ಕೇವಲ ಆಡಳಿತ ವ್ಯವಸ್ಥೆ ಅಲ್ಲ, ಅದು ಜೀವನ ಶೈಲಿ, ಜೀವನ ವಿಧಾನ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವವನ್ನ ಅರ್ಥೈಸುವುದು ಹೀಗೆ: ರಾಜಕೀಯ ಪ್ರಜಾಪ್ರಭುತ್ವವನ್ನ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವಗಳು ಬೆಂಬಲಿಸಬೇಕು. ಇಲ್ದಿದ್ರ ಅದು ವಿಫಲವಾಗ್ತದೆ. ಸರ್ಕಾರ ಜನರಿಗೆ ಉತ್ತರದಾಯಿತ್ವವಾಗುವಂತೆ ಎಚ್ಚರಿಕೆ ನೀಡುತ್ತಲೇ ಪಾರದರ್ಶಕತೆಯನ್ನ ಅನುಸರಿಸಬೇಕು. ಪ್ರಜಾಪ್ರಭುತ್ವ ನಿರಂಕುಶ ಪ್ರಭುತ್ವಕ್ಕ ದಾರಿ ಮಾಡಿಕೊಡೋದನ್ನ ಪ್ರಜೆಗಳು ರಕ್ಷಿಸಬೇಕು. ಪ್ರಜಾಪ್ರಭುತ್ವ ಕೇವಲ ನಾಯಕರು, ಜನಪ್ರತಿನಿಧಿಗಳ ಮೇಲೆ ನಿಂತಿಲ್ಲ, ಆದ್ರೆ ಕ್ರಿಯಾಶೀಲ ಮತ್ತು ಜವಾಬ್ದಾರಿಯುತ ಪ್ರಜೆಗಳ ಮೇಲೆ ನಿಂತದ. ಜನರು ತಮ್ಮ ಹಕ್ಕುಗಳ ಬಗ್ಗೆ ಅರಿವುಳ್ಳವರಾಗಿರಬೇಕು. ಆಡಳಿತಾತ್ಮಕ ಪ್ರಕ್ರಿಯೆಯೊಳಗ ಭಾಗವಹಿಸಬೇಕು. ಸಂವಿಧಾನಾತ್ಮಕ ಮೌಲ್ಯಗಳನ್ನ ಕಾಪಾಡಬೇಕು ಮತ್ತು ಗೌರವಿಸುವಂತಾಗಬೇಕು. ನಮ್ಮ ದೇಶದ ಜನ ಯಾವಾಗ ಕಾನೂನುಬದ್ಧವಾಗಿ ಮತ್ತು ಶಾಂತಿಯುತವಾದ ವಿಧಾನಗಳನ್ನ ಪಾಲಿಸೋರೋ ಆಗ ಪ್ರಜಾಪ್ರಭುತ್ವ ಉಳಿತದ. ಜನಮಾನಸದಲ್ಲಿ ಸಮಾನತೆ, ಶಿಕ್ಷಣ, ನ್ಯಾಯಪರತೆ, ಅಭಿವೃದ್ಧಿಯ ದೀಪ ಹೊತ್ತಿಸಿ ಆರದ ಬೆಳಕಾಗಿದ್ದಾರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಇದುವರೆಗೆ ಆರದ ಬೆಳಕು ಅಂಬೇಡ್ಕರ್ ರೂಪಕ ಕೇಳಿದಿರಿ. ಧ್ವನಿ ಸಹಕಾರ ಹರ್ಷವರ್ಧನ್ ಶೀಲ್ವಂತ್. ಈ ರೂಪಕದಲ್ಲಿ ವಿವಿಧ ಕಲಾವಿದರು ಹಾಡಿದ ಜನಪದ ಗೀತೆಗಳನ್ನು ಬಳಸಿಕೊಳ್ಳಲಾಗಿತ್ತು. ರಚನೆ ಮಂಜುಳಾ ಚಲವಾದಿ. ನೆರವು ತ್ರಿವೇಣಿ ಬೆಟಗೇರಿ. ಪ್ರಸ್ತುತಿ
ಮಾಲಾ ಸಾಂಬ್ರಾಣಿ.